ಶಾಸಕರು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾರು ಇರಬೇಕು. ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು, ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಅವರು 2 ವರ್ಷ ನಿನ್ನ ಟೈಮು ಒಳ್ಳೆ ಕೆಲಸ ಮಾಡು ಅಂತ. 2 ವರ್ಷ ಇಲ್ಲದ್ರೆ ಇನ್ನು 2 ದಿವಸ ಇದ್ರೂ ಪರವಾಗಿಲ್ಲ ನನಗೆ. ನಾನೇನು ಅವ್ರುಗಳ ಥರ ನಾನು ವಂಶ ಪರಂಪರೆಯ ರಾಜಕಾರಣ ಮಾಡಬೇಕು, ನಾನಾದ್ಮೇಲೆ ನನ್ನ ತಮ್ಮದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದವನಲ್ಲ. ನಾನು ಸೇವೆ ಮಾಡೋಕ್ಕೆ ಬಂದೆ. ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನಿರೀಕ್ಷೆಗೆ ಮೀರಿ, ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡಿ ಹೋಗ್ತೀನಿ. ನನಗೇನು ಅವ್ರ ಥರ ಆಸೆ ಇಲ್ಲ. ಅವ್ರು ಹೇಳ್ತಾರೆ ನಾನು 7 ಸರಿ ಗೆದ್ದಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, DCM ಆಗಿದ್ದೆ, ಗೃಹ ಮಂತ್ರಿ ಆಗಿದ್ದೆ, ನಗರ ಅಭಿವೃದ್ಧಿ ಸಚಿವನಾಗಿದ್ದೆ, ಸಾರಿಗೆ ಸಚಿವನಾಗಿದ್ದೆ, ಕಂದಾಯ ಸಚಿವನಾಗಿದ್ದೆ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ. ಇಷ್ಟು ದೊಡ್ಡ ಲೀಡ್ರು GBAಗೆ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ. ಇವ್ರ ಕೈಲಿ ತಡೀಕಾಗಿಲ್ಲ. ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವ್ರು ತಡೀಕಾಗದೇ ಇದ್ದವರು ಇಲ್ಲಿ ಬಂದು ಜನರ ದಿಕ್ಕು ತಪ್ಪಿಸ್ತಾರೆ. ನೀವು ಹೋರಾಟ ಮಾಡಿ ಬಿಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ. ಯಾವುದಕ್ಕೆ ಹೋರಾಟ ಮಾಡೋದು? ಏನಾದ್ರು ಇಲ್ಲೀಗಲ್ ಆಗಿಬಿಟ್ಟಿದೆಯಾ? ಇಲ್ಲಿ ಯಾರ್ದಾರು ಆಸ್ತಿನ ಯಾರಾದರೂ ಇಲ್ಲಿ ಬರ್ಸ್ಕೊಬಿಟ್ಟಿದ್ದಾರಾ? ರೈತರ ಜಮೀನು ಏನಾದ್ರು ನಾವು ಕಿತ್ಕೊಬಿಟ್ಟಿದ್ದೀವ? ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರುವಂಥದ್ದು. ಇಷ್ಟು ದೊಡ್ಡ ಮಾತಾಡ್ತಾರೆ ಪಾಪ ನ್ಯಾಷನಲ್ ಲೀಡ್ರು. ಮೊನ್ನೆ 23 ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು. ನ್ಯಾಷನಲ್ ಲೀಡ್ರು 7 ಬಾರಿ ಗೆದ್ದವರು 5 ಖಾತೆ ಮಂತ್ರಿ ಆಗಿದ್ರಂತೆ, 5 ಸಲ ಡೆಪ್ಟಿ CM ಆಗಿದ್ರಂತೆ. ಠೇವಣಿ ತಗೊಂಡಿಲ್ಲ. ಇನ್ನೊಬ್ಬರು ಬಂದು ಹೇಳ್ತಾರಂತೆ ಏನು MLA ಫಾರಿನ್ MLAನಾ ಅಂತ. ಒಂದು ಪಂಚಾಯತಿಲಿ ಗೆಲ್ಲುವಂಥ ಯೋಗ್ಯತೆ ಇಲ್ಲದೇವ್ರು ನಾವು. ಒಂದು ಕಾರ್ಪೊರೇಷನ್ ಗೆಲ್ಲುವಂಥ ಗೆದ್ದಿಲ್ಲ, ಇನ್ನು ನಿಂತರೂ ಅವನು ಗೆಲ್ಲಲ್ಲ. ಇಂಥವನ್ನ ಯಾರೂ ಇಲ್ಲದೇ ಅವ್ರು ಯಾರನ್ನೋ ಪರಿಷತ್ಗೆ ವಿರೋಧ ಪಕ್ಷದ ನಾಯಕನ ಮಾಡ್ಕೊಬಿಟ್ಟಾರೆ. ಪಾಪ ಅವ್ನಿಗೇನು ಮಾಹಿತಿನೇ ಇಲ್ಲ. ಇಲ್ಲಿ ವಾರದಲ್ಲಿ 5 ದಿವಸ ನಾನು ಇರ್ತೀನಿ, ಹಳ್ಳೀಲಿ ವಾಸ ಮಾಡ್ತೀನಿ. ಇವತ್ತುವರೆಗೂ ಬೆಂಗಳೂರಿಗೆ ನನ್ನ ಪಬ್ಲಿಕ್ಸು ಯಾರೂ ಹುಡ್ಕೊಂಡು ಬಂದಿಲ್ಲ. ಅಷ್ಟು ಅವೈಲೇಬಲು ನಾನು ಸ್ಥಳೀಯವಾಗಿ ಜನರಿಗೆ ಸಿಗ್ತೀನಿ. ಅವನು ಬಂದ್ಬಿಟ್ಟು ಫಾರಿನ್ MLA ಫಾರಿನಲ್ಲೇ ಇರೋದು ಅಂತ ಮಾತಾಡ್ತಾನೆ. ಇಂಥ ನಾಲಾಯಕ ವಿರೋಧ ಪಕ್ಷದ ನಾಯಕರಿಬ್ಬರು ಬಂದು ನಮ್ಮ ತಾಲೂಕಿನ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.